ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ವೈಶಾಖ ಮಾಸ, ಕೃಷ್ಣ ಪಕ್ಷ, ಪಂಚಮಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಬಯಲು ಮೂತ್ರ ವಿಸರ್ಜನೆ ಸಮಸ್ಯೆಗೆ ಮೈಸೂರು ಪಾಲಿಕೆಯ ಮಾಸ್ಟರ್ ಸ್ಟ್ರೋಕ್ ಗೋಡೆ ಮೇಲೆ ಕನ್ನಡಿ, ಅಸಭ್ಯತೆಗೆ ಕಡಿವಾಣ. ಹಾಸನ ಸಂತೆಯಲ್ಲಿ ನಿಯಮ ಇಲ್ಲದೆ ರೈತರು ವ್ಯಾಪಾರಿಗಳಿಂದ ಮನಬಂದಂತೆ ಸುಂಕ ವಸೂಲಿ. ಸುಂಕ ವಸೂಲಿಗಾರರ ದೌರ್ಜನ್ಯದ ವಿರುದ್ಧ ಆಕ್ರೋಶ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವು. ವಿಪಕ್ಷಗಳು ತಂತ್ರಗಾರಿಕೆ ಏನೂ ಮಾಡಲ್ಲ, ಕುತಂತ್ರ ಮಾಡ್ತಾರೆ ಅಷ್ಟೇ ಎಂದು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಬಯಲು ಮೂತ್ರ ವಿಸರ್ಜನೆ ಸಮಸ್ಯೆಗೆ ತಡೆ ನೀಡಲು ಪಾಲಿಕೆ ವಿನೂತನ ಕ್ರಮ ಕೈಗೊಂಡಿದೆ. ವಾಣಿ ವಿಲಾಸ ಒಳಚರಂಡಿ ವಿಭಾಗದ ಮುಂದಾಳತ್ವದಲ್ಲಿ ನಗರದ ಸಬ್ ಅರ್ಬನ್ ಬಸ್ ನಿಲ್ದಾಣದ ಸಮೀಪದ ದೊಡ್ಡ ಮೋರಿ ಗೋಡೆಯ ಮೇಲೆ ಸುಮಾರು 85 ಮೀಟರ್ ಉದ್ದದಲ್ಲಿ ಸ್ಟೀಲ್ ಮಿರರ್ ಅಳವಡಿಸಲಾಗಿದೆ. ಗೋಡೆ ಬಳಿಗೆ ಮೂತ್ರ ವಿಸರ್ಜನೆಗೆ ಬರುವವರು ತಮ್ಮ ಪ್ರತಿಬಿಂಬವನ್ನು ನೋಡಿ ಹಿಂಜರಿಯುವಂತೆ ಮಾಡುವ ಉದ್ದೇಶದಿಂದ ಈ ಪ್ರಯೋಗಾತ್ಮಕ ಯೋಜನೆ ಜಾರಿಗೊಳಿಸಲಾಗಿದೆ. ಈಗಾಗಲೇ ಈ ಕ್ರಮ ಪರಿಣಾಮಕಾರಿಯಾಗಿದ್ದು, ಆ ಪ್ರದೇಶದಲ್ಲಿ ಬಯಲು ಮೂತ್ರ ವಿಸರ್ಜನೆ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ವಚ್ಛ ನಗರ ನಿರ್ಮಾಣದತ್ತ ಪಾಲಿಕೆಯ ಈ ಸೃಜನಾತ್ಮಕ ಯತ್ನ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಾಗರಿಕರಲ್ಲಿ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವತ್ತ ಇದು ಮತ್ತೊಂದು ಹೆಜ್ಜೆಯಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ಪಾರ್ಕಿಂಗ್ ಪ್ರದೇಶದಲ್ಲಿ ವಸೂಲಿ ದಂಧೆ ನಡೆಯುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ವಾಹನ ಸವಾರರಿಂದ 100 ರೂಪಾಯಿ ಪಡೆದು ಕೇವಲ 50 ರೂಪಾಯಿ ಮೌಲ್ಯದ ಟಿಕೆಟ್ ನೀಡಲಾಗುತ್ತಿದೆ ಎನ್ನಲಾಗಿದ್ದು, ಸಾರ್ವಜನಿಕರಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿಯೇ ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ಕಳವಳದ ಸಂಗತಿ. ಕೆಲವರು ಸಿಬ್ಬಂದಿಗಳು ಗುಂಡಾಗಿರಿ ತೋರಿಸಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಪಾರ್ಕಿಂಗ್ ದಂಧೆಗೆ ಮೇಲಧಿಕಾರಿಗಳ ಕುಮ್ಮಕ್ಕು ಇದೆ ಎಂಬ ಶಂಕೆಯೂ ವ್ಯಕ್ತವಾಗಿದೆ. ವಿಷಯ ಬಹಿರಂಗವಾಗುತ್ತಿದ್ದಂತೆ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆ ನಡೆಸಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯ ಸಾರ್ವಜನಿಕರಿಂದ ಕೇಳಿಬರುತ್ತಿದೆ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ನಗರದ ವಸತಿ ಪ್ರದೇಶದಲ್ಲಿ ಅನಧಿಕೃತವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಚಿಚ್ಚಿಕಟ್ಟೆ ಎಂಬ ಹೋಟೆಲ್ ಮೇಲೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ದಾಳಿ ನಡೆಸಿ ಬಂದ್ ಮಾಡಿಸಿದ ಘಟನೆ ಇಂದು ನಡೆದಿದೆ. ಯಾವುದೇ ಪರವಾನಗಿ ಇಲ್ಲದೆ ವಸತಿ ಪ್ರದೇಶದಲ್ಲೇ ಹೋಟೆಲ್ ನಡೆಸಲಾಗುತ್ತಿತ್ತು ಎಂಬ ಆರೋಪದ ಹಿನ್ನೆಲೆಯಲ್ಲಿ ಸ್ಥಳೀಯರು ಹಲವಾರು ಬಾರಿ ದೂರು ನೀಡಿದ್ದರು. ದೂರುಗಳ ಆಧಾರದಲ್ಲಿ ಪಾಲಿಕೆ ಆಯುಕ್ತರು ಹಾಗೂ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತಕ್ಷಣ ಕ್ರಮ ಕೈಗೊಂಡರು.
ನಿಯಮ ಉಲ್ಲಂಘನೆ ದೃಢಪಟ್ಟ ಹಿನ್ನೆಲೆಯಲ್ಲಿ ಹೋಟೆಲ್ಗೆ ಬೀಗ ಹಾಕಲಾಗಿದೆ. ಈ ಕ್ರಮದಿಂದ ಸ್ಥಳೀಯ ನಿವಾಸಿಗಳು ತೃಪ್ತಿ ವ್ಯಕ್ತಪಡಿಸಿದ್ದು, ಇಂತಹ ಅಕ್ರಮಗಳ ವಿರುದ್ಧ ಮುಂದುವರೆದು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಇದು ಚಿಚ್ಚಿಕಟ್ಟೆ ಅಂತ ಒಂದು ನಾನ್ ವೆಜ್ ಹೋಟೆಲ್ ಇದು ಜಯನಗರ ಪ್ರದೇಶದಲ್ಲಿ ಇರ್ತದೆ. ನಾವು ಸುಮಾರು ಒಂದು 2-3 ತಿಂಗಳಿಂದ ಅನೇಕ ಬಾರಿ ಇವ್ರಿಗೆ ಹೇಳಿದ್ವಿ. ಈ ಸಾರ್ವಜನಿಕರು ತುಂಬ ಅಂದರೆ ಇದು ರೆಸಿಡೆನ್ಷಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಹೋಟೆಲ್ ನಡೆಸೋದು ಕಾನೂನು ಪ್ರಕಾರ ತಪ್ಪಾಗುತ್ತೆ. ನಾವು ಕೂಡ ಅನೇಕ ಬಾರಿ ಇವ್ರಿಗೆ ಹೇಳಿದ್ವಿ. ಹೇಳಾದ್ಮೇಲೆ ಕೂಡ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ರು. ಇವಾಗ ಫೈನಲ್ ವಾರ್ನಿಂಗ್ ಕೊಟ್ಟಿದ್ವಿ. ಮತ್ತೆ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಕ್ಲೋಸ್ ಮಾಡಿ ಬೀಗ ಹಾಕ್ಸ್ಬಿಟ್ಟು ಸಾರ್ವಜನಿಕ ಅಂದರೆ ವಸತಿ ಪ್ರದೇಶದಲ್ಲಿ ಓಪನ್ ಮಾಡಿರೋದ್ರಿಂದ ದಯಮಾಡಿ ಇಲ್ಲಿ ನಮಗೆ 1 ವರ್ಷ ಆಯಿತು. 1 ವರ್ಷದಿಂದ ನಾವು ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಇಲ್ಲಿ ಇಡೀ ಚರಂಡಿಗಳು ಎಲ್ಲ ಕಟ್ಕೊಂಡು ಅದು ಇರ್ಲಿಕ್ಕೆ ವಾಸಯೋಗ್ಯ ಪ್ರದೇಶನೇ ಎಲ್ಲ ಆ ಥರ ನಾವು ಒಂದು ಅನುಭವಿಸ್ತಾ ಇದ್ದೀವಿ ಇಲ್ಲಿ. ಮತ್ತೆ ಇನ್ನೊಂದೇನಾಗುತ್ತೆ, ಹೊರಗಡೆಯಿಂದ ಕಸ್ಟಮರ್ ಬರ್ತಾರೆ, ಎಲ್ಲ ನಮ್ಮ ಕಾಂಪೌಂಡ್ಗಳ ಮುಂದೆ ನಿಲ್ಲಿಸ್ಕೊಳ್ಳೋದು, ಅವರು ಅಲ್ಲೇ ಡ್ರಿಂಕ್ಸ್ಗಳನ್ನ ಕುಡಿತಾ ನಿಂತ್ಕೊಳ್ಳೋದು, ಅವನ್ನ ಹೊರಗಿಂದ ನಾವು ಮನೆ ಒಳಗಿಂದ ಯಾರಾದ್ರೂ ಬಂದು ಕೇಳಲಿಕ್ಕೆ ಹೋದ್ರೆ ನೀವ್ಯಾರೇ ಕೇಳಕ್ಕೆ ಅಂತ ಹೇಳ್ತಾರೆ. ಮತ್ತೆ ಇವ್ರಿಗೆ ಕೇಳಕ್ ಹೋದ್ರೆ ಇವ್ರೇನು ಬೇಜವಾಬ್ದಾರಿಯಾಗಿ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೊತೆನೇ ಇವರು ಮಾತಾಡೋದು. ಹಾಗಾಗಿ ದಯಮಾಡಿ ಈ ಏರಿಯಾದಲ್ಲಿ ಇರ್ತಕ್ಕಂಥ ಕಿಟ್ಟಿಕಟ್ಟೆ ಹೋಟೆಲ್ನ ದಯಮಾಡಿ ಬಂದ್ ಮಾಡಿಸ್ಬೇಕು. ಯಾವುದೇ ಒಂದು ಲೈಸೆನ್ಸ್ಗಳನ್ನು ಕೂಡ ಇಲ್ಲಿ ಅವರು ಮುನ್ಸಿಪಾಲಿಟಿ ಬಂದಿದ್ದಾರೆ, ಕಮಿಷನರ್ ಬಂದಿದ್ದಾರೆ, ಅವರು ಯಾವುದೇ ಇದನ್ನು ಕೂಡ ತಗೊಂಡಿಲ್ಲ, ಲೈಸೆನ್ಸ್ ಅನ್ನು ತಗೊಂಡಿಲ್ಲ. ಆದ್ರೂ ಕೂಡ ಇಲ್ಲಿಗಲ್ ಆಗಿ ಈ ವಸತಿ ಪ್ರದೇಶದಲ್ಲಿ ಈ ಒಂದು ಹೋಟೆಲ್ ಅನ್ನು ನಡೆಸ್ತಾ ಇರೋದ್ರಿಂದ ಸಾರ್ವಜನಿಕ ದೃಷ್ಟಿಯಿಂದ ಎಷ್ಟು ತೊಂದರೆ ಆಗಿದೆ ಅಂತಂದ್ರೆ ಅದನ್ನು ಹೇಳ್ಕೊಂಬಾರ್ದು, ಅಷ್ಟು ತೊಂದರೆ ಆಗಿದೆ. ವೆಹಿಕಲ್ಗಳು ಮತ್ತೆ ಸ್ವಲ್ಪ ಹೋಗಿದೆ, ಇಲ್ಲ ಅಂದ್ರೆ ಜಾಸ್ತಿ ಮನೆ ಒಳಗಡೆ ಇರಕ್ಕಾಗಲ್ಲ. ಈ ತರ ಪೆಂಡೆಮಿಕ್ ಶುರುವಾದ್ರೂ ಆಗ್ಬಹುದು. ಆ ತರ ರೋಗ ರುಜಿನಗಳು ಬರ್ತಾ ಇದೆ. ಹಾಸನ ನಗರದ ಮಂಗಳವಾರದ ಸಂತೆಯಲ್ಲಿ ಸುಂಕ ವಸೂಲಿಗಾರರ ದೌರ್ಜನ್ಯ ಆರೋಪಗಳು ಕೇಳಿಬಂದಿದ್ದು, ರೈತರು ಹಾಗೂ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟೆಂಡರ್ ಪಡೆದಿರುವ ಬಗ್ಗೆ ಯಾವುದೇ ಮಾಹಿತಿ ಫಲಕ ಪ್ರದರ್ಶನ ಇಲ್ಲದೆ ಹಳ್ಳಿಗಳಿಂದ ಆಗಮಿಸುವ ರೈತರಿಂದ ಮನಬಂದಂತೆ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ದೂರಲಾಗಿದೆ. ರಶೀದಿ ನೀಡದೆ, ಸ್ಪಷ್ಟ ನಿಯಮಗಳಿಲ್ಲದೆ ಹಣ ಪಡೆದುಕೊಳ್ಳುತ್ತಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಯಾವ ಅಧಿಕಾರದ ಮೇಲೆ ಹಣ ಪಡೆಯುತ್ತಾರೆ ಎಂಬುದು ತಿಳಿಯುತ್ತಿಲ್ಲ, ಪ್ರಶ್ನಿಸಿದರೆ ಒತ್ತಡ ತರುತ್ತಾರೆ ಎಂದು ರೈತರು ಆರೋಪಿಸಿದ್ದಾರೆ. ವ್ಯಾಪಾರಿಗಳು ಕೂಡ ಪ್ರತಿವಾರ ಇದೇ ತೊಂದರೆ ಎದುರಿಸುತ್ತಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಿ ಅಕ್ರಮ ವಸೂಲಿಗೆ ತಡೆ ನೀಡಬೇಕು ಎಂದು ಒತ್ತಾಯ ಕೇಳಿಬರುತ್ತಿದೆ. ನೋಡಿ, ಇಲ್ಲಿ ಎಲ್ಲ ರೈತರು ತಗೊಂಡೋಗ್ತಾರೆ, ತಗೊಂಡು ಹೋಗೋರ ಹತ್ರನೂ ಕೂಡ 20-20 ರೂಪಾಯಿ ಟೆಂಡರ್ ವಸೂಲಿ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಇವರು? ಏನೋ ಒಂದ್ ರೀತಿ ಸುಂಕ ಅಂತ ಇದು ರೈತರಿಗೆ ಒಂದ್ ರೀತಿ ದೊಡ್ಡ ಅನ್ಯಾಯ ಆಗೋಗ್ತಾ ಇದೆ. ಇಲ್ಲಿ ಒಳಗೆ ಬರೋಕ್ಕೂ ದುಡ್ಡು ಕೊಡ್ಬೇಕು, ಆಚೆಗೆ ಹೋಗೋಕ್ಕೂ ದುಡ್ಡು ಕೊಡ್ಬೇಕು. ಇವ್ರು ಯಾವುದೇ ಒಂದು ಬೋರ್ಡ್ ಇಟ್ಕೊಂಡಿಲ್ಲ, ಮಗದೊಂದು ಏನು ಇಟ್ಕೊಂಡಿಲ್ಲ, ಮಾಡ್ತಾ ಇದ್ದಾರೆ. ನೋಡೋಣ, ಇದ್ರ ಬಗ್ಗೆ ನಾನು ನಗರಸಭೆಗೆ ನಾಳೆ ಹೋಗ್ತೀನಿ. ನಿನ್ ಹೆಸರೇನಣ್ಣ ನಿಂದು? ಅಣ್ಣ ಲೋಕಿ ಏನಣ್ಣ ನಿಂದು? ವಿಡಿಯೋ ದುಡ್ಡು ಇಸ್ಕೊತಾ ಇರೋದು ವಿಡಿಯೋ ಮಾಡ್ತಾ ಇದ್ದೀನಿ, ಅಡ್ಡಾಡಕ್ ವಿಡಿಯೋ ಮಾಡ್ತಾ ಇದ್ದೀನ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಶೃಂಗೇರಿ ವಿಧಾನಸಭೆ ಚುನಾವಣೆಯ ಮತ ಮರುಎಣಿಕೆಯಲ್ಲಿ ಬಿಜೆಪಿಯ ಜೀವರಾಜ್ ಗೆಲುವು ಸಾಧಿಸಿದ್ದು, ಕಾಂಗ್ರೆಸ್ ಶಾಸಕ ಟಿಡಿ ರಾಜೇಗೌಡ ಸೋಲು ಕಂಡಿದ್ದಾರೆ. ಈ ಫಲಿತಾಂಶದ ಬೆನ್ನಲ್ಲೇ ರಾಜಕೀಯ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿವೆ. ಜೀವರಾಜ್ ಗೆಲುವಿನ ಹಿಂದೆ ಷಡ್ಯಂತ್ರ ನಡೆದಿದೆ ಎಂದು ಯುವ ಕಾಂಗ್ರೆಸ್ ಅಧ್ಯಕ್ಷ ರತನ್ ಗೌಡ ಆರೋಪಿಸಿ, ಈ ಬಗ್ಗೆ ಚುನಾವಣಾ ಆಯೋಗ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಜೊತೆಗೆ ಬಿಜೆಪಿಯ ಕಾರ್ಯಕರ್ತರು ಫಲಿತಾಂಶದ ನಂತರ ಮಾಜಿ ಶಾಸಕ ಟಿಡಿ ಆರ್ ಅವರ ಹೆಸರಿನ ಬೋರ್ಡ್ಗಳನ್ನು ಬಿಜೆಪಿಯವರು ಕಿತ್ತಿರುವುದು ಖಂಡನೀಯ ಎಂದು ಹೇಳಿದ್ದಾರೆ. ದಾದಾಗಿರಿ ಹೆಚ್ಚು ದಿನ ನಡೆಯುವುದಿಲ್ಲ, ಹುಷಾರ್ ಎಂದು ರತನ್ ಗೌಡ ಎಚ್ಚರಿಕೆ ನೀಡಿದ್ದಾರೆ. ಪ್ರದೇಶದಲ್ಲಿ ರಾಜಕೀಯ ಉದ್ವಿಗ್ನತೆ ಹೆಚ್ಚಾಗಿದೆ. ನಾವು ಮೊನ್ನೆನೇ ಕ್ಲಿಯರ್ ಆಗಿ ಹೇಳಿದ್ವಿ, ಇದರಲ್ಲಿ ಅಕ್ರಮ ನಡೆದಿದೆ, ಇದರಲ್ಲಿ ದೌರ್ಜನ್ಯ ನಡೆದಿದೆ, ಇದರಲ್ಲಿ ಒಂದು ಟ್ಯಾಂಪರಿಂಗ್ ಆಗಿದೆ, ಟ್ಯಾಂಪರಿಂಗ್ ಕೆಲಸ ಆಗಿದೆ ಅಂತ ಹೇಳಿದ್ವಿ. ಯಾಕಂದ್ರೆ ಮೇಲ್ನೋಟಕ್ಕೆ ನಮಗೆ ಮಾಧ್ಯಮದಲ್ಲಿ ನೋಡ್ಬಿಟ್ಟಿದ್ದು ಏನು ಅಂತ ಹೇಳಿದ್ರೆ, ಎಲ್ಲಾ ಪೆಟ್ಟಿಗೆಗಳು ಓಪನ್ ಆಗಿ 9 ಪೆಟ್ಟಿಗೆಗಳು ಓಪನ್ ಆಗಿದೆ. ಮತಯಂತ್ರದ 9 ಪೆಟ್ಟಿಗೆಗಳು ಸೀಲ್ ಮಾಡಿದಂತ ಪೆಟ್ಟಿಗೆಗಳು 9 ಓಪನ್ ಆಗಿದೆ. ಇದು ಹೇಗೆ ಓಪನ್ ಆಯಿತು ಅಂತ ಹೇಳ್ಬಿಟ್ಟು ಚುನಾವಣಾ ಆಯೋಗ ತಿಳಿಸಬೇಕು, ರಾಜ್ಯ ಮತ್ತು ಕೇಂದ್ರ ಚುನಾವಣಾ ಆಯೋಗ ಇಬ್ಬರು ತಿಳಿಸಬೇಕು. ಯಾಕಂದ್ರೆ 2023ರಲ್ಲಿ ಇದೇ ಚುನಾವಣಾ ಆಯೋಗ ನಡೆಸಿರೋದು ಚುನಾವಣೆ ಮತ್ತು ಮತ ಎಣಿಕೆ.
ಅವತ್ತಿನ ದಿನ ರಾಜೇಗೌಡರಿಗೆ ಬಂದಿರುವಂತಹ ಮತಗಳು ಈಗೇನು ತಿರಸ್ಕೃತವಾಗಿದೆ ಅವೆಲ್ಲವೂ ಕೂಡ ಅಂಗೀಕಾರವಾಗಿತ್ತು. 567 ಮತ, ಟೋಟಲ್ 557 ಮತ ಸಿಂಧು ಆಗಿತ್ತು ಅಂತ ಬಂದಿತ್ತು. ಇವತ್ತು ಅದರಲ್ಲಿ 257 ಮತ ಅಸಿಂಧು ಅಂತ ಕೊಡ್ತಾರೆ ಇದೇ ಚುನಾವಣಾ ಆಯೋಗ. ಇದು ಹೇಗೆ ಸಾಧ್ಯ? ಈ ಡಬಲ್ ಸ್ಟ್ಯಾಂಡರ್ಡ್ ಹೇಗೆ ಬಂತು ಅಂತ ನಮಗೆ ಗೊತ್ತಾಗಬೇಕು. ಇದು ಒಂದು ದೊಡ್ಡ ಒಂದು ಅಕ್ರಮ ಕೂಟ ಕಟ್ಕೊಂಡು ಇದು ಒಂದು ಈ ಮಾಜಿ ಸಚಿವರು, ಈ ಮಾಜಿ ಶಾಸಕರಾಗಿದ್ದವರು ಏನು ಡಿ.ಎಚ್. ಜೀವರಾಜ್ ಇದ್ದಾರೆ, ಅವರು ಮತ್ತೆ ಅವರ ಅಕ್ರಮ ಕೂಟದಿಂದ ಈ ಪರಿಸ್ಥಿತಿ ಬಂದಿದೆ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಅಂತ ಸ್ಟ್ರಾಂಗ್ ರೂಟ್ ಹೊಡೆದಿದ್ದಲ್ಲದೆ ಹಾಗೆ ಎಲ್ಲ ಬ್ಯಾಲೆಟ್ ಪೇಪರ್ ರಾಜೇಗೌಡರಿಗೆ ಓಟ್ ಬಂದಿರುವಂತಹ ಬ್ಯಾಲೆಟ್ ಪೇಪರ್ ನಲ್ಲಿ ಕೆಳಗೆ ಇರುವಂತಹ ಅಭ್ಯರ್ಥಿಗಳಿಗೆ ಮತ್ತೊಂದು ಒಂದು ಓಟ್ ಹಾಕಿದ್ದಾರೆ. ಅಂದ್ರೆ ಪ್ರತಿ ಬ್ಯಾಲೆಟ್ ಪೇಪರ್ ಅಲ್ಲಿ 2 ಓಟ್ ಬರೋ ತರ ಮಾಡಿದ್ದಾರೆ. ಹಾಗಾಗಿ ರಾಜೇಗೌಡರಿಗೆ ಸೇರಬೇಕಾಗಿದ್ದ 257 ಮತ ತಿರಸ್ಕೃತ ಅಂತ ಬಂದಿದೆ. ಇದು ಈ ಅಕ್ರಮ ಕೂಟದಿಂದ ಆಗಿದ್ದು ಅಂತ ನಾವು ಗಲಾಟೆವಾಗಿ ಹೇಳ್ತಿದ್ವಿ. ಇದಕ್ಕೆ ಮಾಜಿ ಶಾಸಕರು ಮತ್ತು ಅವರೆಲ್ಲ ಏನು ಅಕ್ರಮ ಕೂಟ ಕಟ್ಕೊಂಡಿದ್ದಾರೆ, ಅದು ಈಗ 3 ಜನ ಮೇಲೆ ಕಂಪ್ಲೇಂಟ್ ಕೂಡ ಆಗಿದೆ ಸ್ಟೇಷನ್ಗೆ. ಅದು ಕೂಡ ನಾವು ಮಾಧ್ಯಮದಲ್ಲಿ ನೋಡಿದೀವಿ. ಈ ರೀತಿಯಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಬುಡಮೇಲು ಮಾಡುವಂತ ಹೊರಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಒಂದು ನಿರ್ಣಯ ಕೊಡ್ತಾರೆ, ಆ ನಿರ್ಣಯ ಪ್ರಕಾರ ಯಾರು ಆಯ್ಕೆ ಆಗ್ತಾರೆ ಅವರಿಗೆ ಅಧಿಕಾರ, ಅವರು ಜನರ ಸೇವೆ ಮಾಡಬೇಕಂತ. ಇವರು ಯಾರಿಗೆ ಅಧಿಕಾರ ಕೊಡದೇ ಇತ್ತು ಜನರು ಸೋಲಿಸಿರ್ತಾರೆ, ಅವರು ಅಡ್ಡದಾರಿಯ ಮೂಲಕ ಬಂದ್ಕೊಂಡು ಮತಪತ್ರಗಳನ್ನು ತೀರ್ಚಿ ಈ ರೀತಿಯಾಗಿ 2 ವೋಟ್ ಹಾಕಿಸಿ ಅದನ್ನು ರಿಜೆಕ್ಷನ್ ಮಾಡಿಸಿ ಇವತ್ತು ಅವರು ಶಾಸಕರು ಅಂತ ಹೇಳಿ ನಾವು ಒಬ್ಬೆ ಹೊರಟಿದ್ದಾರೆ ಅವ್ರ ಕಡೆಗೂ. ಶೃಂಗೇರಿ ಮತ ಮರು ಎಣಿಕೆ ವಿವಾದದ ನಡುವೆ ಶಾಸಕ ಜೀವರಾಜ್ ಪ್ರಮಾಣ ವಚನ ಸ್ವೀಕರಿಸಲಿದ್ದು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ರಾಜೇಗೌಡರು ಮತ್ತೆ ಕೋರ್ಟ್ ಮೊರೆ ಹೋಗುವ ಸಾಧ್ಯತೆ ಇದೆ ಎಂಬುದಕ್ಕೆ ಈ ಬಗ್ಗೆ ಗೃಹ ಸಚಿವರು ಪ್ರತಿಕ್ರಿಯಿಸಿ, ಟ್ಯಾಂಪರಿಂಗ್ ಆರೋಪದ ಮೇಲೆ ರಾಜೇಗೌಡ ಹಾಗೂ ಅವರ ಬೆಂಬಲಿಗರು ದೂರು ನೀಡಿದ್ದು ಅದಕ್ಕೆ ಎಫ್ಐಆರ್ ದಾಖಲಾಗಿತ್ತು. ಆದರೆ ಕೋರ್ಟ್ ಅದಕ್ಕೆ ತಾತ್ಕಾಲಿಕ ಸ್ಟೇ ನೀಡಿದೆ. ಪ್ರಕರಣದ ವಿಚಾರಣೆಗಾಗಿ ಮುಂದಿನ ದಿನಾಂಕ 2 ದಿನದ ನಂತರ ನಿಗದಿಯಾಗಿದೆ. ಎಲೆಕ್ಷನ್ ಕಮಿಷನ್ ಈಗಾಗಲೇ ಜೀವರಾಜ್ ಗೆಲುವು ಘೋಷಿಸಿ ಪ್ರಮಾಣಪತ್ರ ನೀಡಿದೆ. ಮುಂದಿನ ನ್ಯಾಯಾಲಯದ ತೀರ್ಪು ಏನೆಂಬುದನ್ನು ಕಾದು ನೋಡಬೇಕಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಆದರೂ ಕಂಪ್ಲೇಂಟ್ ಕೊಟ್ಟಿದ್ದನ್ನು ತನಿಖೆ ಮಾಡುತ್ತಾರೆ ಎಂದು ಪರಮೇಶ್ವರ್ ತಿಳಿಸಿದರು. ಓಟ್ನಲ್ಲಿ ಮ್ಯಾನಿಪ್ಯುಲೇಷನ್ ಆಗಿರೋದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು, ಅದು ಕೇಸ್ ತಗೊಂಡು ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದೇವೆ. ಆ ಎಫ್ಐಆರ್ಗೂ ಕೂಡ ನಿನ್ನೆ ಕೋರ್ಟಲ್ಲಿ ಸ್ಟೇ ಕೊಟ್ಟಿದ್ದಾರೆ. 2 ದಿವಸದ ನಂತರ ಮತ್ತೆ ಅದು ಟೈಮ್ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ಬರುತ್ತೆ. ಏನು ತೀರ್ಮಾನ ಆಗುತ್ತೆ ಅಂತ ನೋಡಿದ್ವಿ, ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಯಾವುದು ಎಫ್ಐಆರ್ ಬಗ್ಗೆ. ಆದರೆ ಎಲೆಕ್ಷನ್ ಕಮಿಷನ್ ಅವರು ಈಗಾಗಲೇ ಡಿಕ್ಲೇರ್ ಮಾಡಿ ಸರ್ಟಿಫಿಕೇಟು ಕೂಡ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಅದ್ರ ಬಗ್ಗೆ ಮತ್ತೆ ರಾಜೀವ್ ಗೌಡ್ರು ಕೋರ್ಟಿಗೆ ಹೋಗ್ತಾರಾ ಏನೋ ಅದನ್ನ ನೋಡಬೇಕು. ಅಲ್ಲ, ಅದನ್ನೇ ತಗೊಂಡಿದ್ದೀವಲ್ಲ ಎಫ್ಐಆರ್, ಅದನ್ನೇ ತಗೊಂಡಿದ್ದೀವಿ. ಕಂಪ್ಲೇಂಟ್ ಅಫಿಷಿಯಲ್ಸ್ ಕೊಟ್ಟಿಲ್ಲ, ಅವರು ರಾಜೀವ್ ಗೌಡ್ರು ಮತ್ತು ಅವ್ರ ಕಡೆ ಮುಖಂಡರುಗಳು ಕೊಟ್ಟಿರೋಂಥ ಕಂಪ್ಲೇಂಟು ಅದನ್ನ ರಿಜಿಸ್ಟರ್ ಮಾಡಿದ್ದಾರೆ. ಅವಳಿ ಅವಕಾಶ ಏನು, ಯಾರು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ತಾರೆ. ಸಿಎಂ ಹೇಳಿದ್ದಾರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ, ಹಾಗಾಗಿ ನಾವು ಇದು ಮಾಡ್ತಾ ಇದೀವಿ ಅಂತ ಹೇಳಿ ನೇರವಾಗಿ ಎಲೆಕ್ಷನ್ ಕಮಿಷನ್ ಮೊರೆ ಹೋಗ್ಬೋದಿತ್ತಲ್ವಾ ಅನ್ನುವಂತ ಪ್ರಶ್ನೆ. ಅಲ್ಲಲ್ಲ, ಇದು ಇದೇ ಬೇರೆ ಅದೇ ಬೇರೆ. ಇದು ಪ್ರೈವೇಟ್ ಕಂಪ್ಲೇಂಟ್. ಇದು ಪೊಲೀಸಿಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟು ಪೊಲೀಸ್ ಇಲಾಖೆಗೆ ಇನ್ವೆಸ್ಟಿಗೇಷನ್ ಸಂಬಂಧಪಟ್ಟ ಪ್ರೊಸೀಜರ್ ಇದೆಯಾ ಅಂತ ಹೇಳಿ. ಎಲೆಕ್ಷನ್ ಎನಿ ಕಂಪ್ಲೇಂಟ್ ಕ್ಯಾನ್ ಬಿ ಹಾನರ್ಡ್. ಎನಿ ಕಂಪ್ಲೇಂಟ್ ಕ್ಯಾನ್ ಬಿ ಹಾನರ್ಡ್, ಅದ್ರದ್ದೇನಿಲ್ಲ. ಎಲೆಕ್ಷನ್ ಕಮಿಷನ್ದು ಅವರು ಮಾಡಿರ್ತಕ್ಕಂಥ ಪ್ರೊಸೀಜರ್ ಅಲ್ಲಿ ಇದ್ರ ಬಗ್ಗೆ ಅದನ್ನ ಇದೇ ಬೇರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಲ್ಲಿನ ಉಪಚುನಾವಣೆ ಫಲಿತಾಂಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಜಯ ಸಾಧಿಸಿದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ. ಫಲಿತಾಂಶದ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮೆಚ್ಚಿದ ಜನರು ಮತ್ತೆ ಆಶೀರ್ವಾದ ಮಾಡಿದ್ದಾರೆ ಎಂದು ಹೇಳಿದರು. ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿರುವುದು ಪಕ್ಷದ ಯೋಜನೆಗಳ ಮೇಲೆ ಜನರ ವಿಶ್ವಾಸವನ್ನು ತೋರಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ರಿಸಲ್ಟ್ ನೋಡಿದ್ರೆ ವಿಪಕ್ಷಗಳ ತಂತ್ರ ಕೆಲಸ ಮಾಡಿಲ್ಲ ಅಂತ ಅನ್ನೋದ ಎಂಬ ಪ್ರಶ್ನೆಗೆ ವಿಪಕ್ಷಗಳು ತಂತ್ರ ಮಾಡಲ್ಲ, ಕುತಂತ್ರ ಮಾಡುತ್ತಾರೆ ಎಂದು ಟೀಕಿಸಿದರು. ಈ ಗೆಲುವು ಮುಂದಿನ ರಾಜಕೀಯ ಸಮೀಕರಣಗಳ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ರಾಜಕೀಯ ವಲಯದಲ್ಲಿ ಚರ್ಚೆ ನಡೆಯುತ್ತಿದೆ. ದೆಹಲಿಗೆ ಹೋಗ್ತಾ ಇದ್ದೀರಾ ಸರ್ ಎಂಬ ಪ್ರಶ್ನೆಗೆ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಹೋಗ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಎಂದು ಮತ್ತೊಮ್ಮೆ ಹೇಳಿದ ಸಿಎಂ. ನಮ್ಮ ಸರ್ಕಾರ ನಮ್ಮ ಕಾರ್ಯಕ್ರಮಗಳನ್ನು ಜನ ಮೆಚ್ಚಿಕೊಂಡಿದ್ದಾರೆ ಅಂತ. ಇಲ್ಲಿ ಹೋದರೆ ನಾವು ಕಳೆದ ಸಾರಿ 3 ಬೈ ಎಲೆಕ್ಷನು, ಈ ಸಾರಿ 2 ಬೈ ಎಲೆಕ್ಷನ್ನು ಗೆಲ್ಲಕ್ಕಾಗ್ತಿದ್ವಿ. ಜನರ ಆಶೀರ್ವಾದ ಇದೆ ನಮ್ಮ ಮೇಲೆ, ಜನರ ಅಭಿಮಾನ, ಪ್ರೀತಿ ಮತ್ತು ಆಶೀರ್ವಾದ ನಮ್ಮ ಮೇಲೆ ಇರೋದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ.
ಸಂಪುಟ ಪುನರ್ರಚನೆ ವಿಚಾರವಾಗಿ ಮಾತುಕತೆ ಕೇಳಬರ್ತಲ್ಲ, ಆ ವಿಚಾರವಾಗಿ ಚರ್ಚೆಗೆ ನಾವು ಹೋಗ್ತೀರಾ ಅಂತ? ರಾಹುಲ್ ಗಾಂಧಿ ಅವರ ಅಪಾಯಿಂಟ್ಮೆಂಟ್ ಕೊಟ್ಟ ಮೇಲೆ ತೀರ್ಮಾನ ಮಾಡ್ತಾರೆ. ಆ ವಿಚಾರಕ್ಕೆ ಕೇಳಿದ್ದೀರಾ ಸರ್? ಈಗ ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಅಪಾಯಿಂಟ್ಮೆಂಟ್ ಕೇಳಿದ್ದೀರಾ ಸರ್? ಈ ರಿಸಲ್ಟ್ ಇಂದ ಪ್ರತಿಪಕ್ಷಗಳ ತಂತ್ರ ಏನು ಕೆಲಸ ಮಾಡಿಲ್ಲ ಅಂತ ಅಲ್ಲ ಸರ್? ಪ್ರತಿಪಕ್ಷಗಳು ಏನು ತಂತ್ರ ಮಾಡೋದು ಅದೇನು ಕೆಲಸ ಮಾಡಿಲ್ಲ. ಏನು ತಂತ್ರ ಇದೆ ಅವರಿಗೆ? ತಂತ್ರನೂ ಇಲ್ಲ, ಕುತಂತ್ರಿಗಳು ಅವರು ಅಷ್ಟೇ. ತಂತ್ರಗಾರಿಕೆ ಏನು ಮಾಡಲ್ಲ, ಕುತಂತ್ರ ಮಾಡ್ತಾರೆ ಅಷ್ಟೇ. ಈ ಫಲಿತಾಂಶದಿಂದ ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾರೆ ಸರ್? ತಾವು 5 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತಾನೆ ಸರ್? ನಮ್ಮ ಪಕ್ಷ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ತಾವು ಸರ್ ಚೀಫ್ ಮಿನಿಸ್ಟರ್ ಪುನಃ 15 ಹೇಳಿದ್ರೆ ಏನು ಪ್ರಯೋಜನ? ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಡ್ತಾರೆ. 5 ವರ್ಷ ಇರಬೇಕು ಅಂತಂದ್ರೆ ಇರ್ತೀನಿ. ಸಚಿವ ಜಮೀರ್ ಅಹಮದ್ ಖಾನ್ ಅವರ ಬೆಂಗಳೂರಿನ ಮನೆಯಲ್ಲಿ ನಡೆದಿದ್ದ ಭಾರೀ ಚಿನ್ನಾಭರಣ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕಂಟೋನ್ಮೆಂಟ್ ಪ್ರದೇಶದ ನಿವಾಸದಲ್ಲಿ ಸುಮಾರು 1.13 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳುವಾಗಿತ್ತು. ಪ್ರಕರಣದ ತನಿಖೆಯಲ್ಲಿ ಮನೆಯಲ್ಲೇ ಕೆಲಸ ಮಾಡುತ್ತಿದ್ದ ಪರಿಚಿತರು ಈ ಕೃತ್ಯ ನಡೆಸಿರುವುದು ಬೆಳಕಿಗೆ ಬಂದಿದೆ. ನಂಬಿಕೆ ದ್ರೋಹ ಮಾಡಿ ಚಿನ್ನ ಕದ್ದ ಆರೋಪಿಗಳು ಬಳಿಕ ಅದನ್ನು ಅಡವಿಟ್ಟು ಹಣ ಪಡೆದಿರುವುದಾಗಿ ತಿಳಿದುಬಂದಿದೆ. ಶಿವಾಜಿನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸೈಯದ್ ಮತ್ತು ಅಮೀರ್ ಅವರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರಕರಣವು ನಗರದ ಭದ್ರತೆ ಹಾಗೂ ವಿಶ್ವಾಸದ ಪ್ರಶ್ನೆಯನ್ನು ಮತ್ತೆ ಎತ್ತಿಹಿಡಿದಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಬಯಲು ಮೂತ್ರ ವಿಸರ್ಜನೆ ಸಮಸ್ಯೆಗೆ ಮೈಸೂರು ಪಾಲಿಕೆಯ ಮಾಸ್ಟರ್ ಸ್ಟ್ರೋಕ್ ಗೋಡೆ ಮೇಲೆ ಕನ್ನಡಿ ಅಸಭ್ಯತೆಗೆ ಕಡಿವಾಣ. ಹಾಸನ ಸಂತೆಯಲ್ಲಿ ನಿಯಮ ಇಲ್ಲದೆ ರೈತರು ವ್ಯಾಪಾರಿಗಳಿಂದ ಮನಬಂದಂತೆ ಸುಂಕ ವಸೂಲಿ. ಸುಂಕ ವಸೂಲಿಗಾರರ ದೌರ್ಜನ್ಯದ ವಿರುದ್ಧ ಆಕ್ರೋಶ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವು. ವಿಪಕ್ಷಗಳು ತಂತ್ರಗಾರಿಕೆ ಏನೂ ಮಾಡಲ್ಲ, ಕುತಂತ್ರ ಮಾಡ್ತಾರೆ ಅಷ್ಟೇ ಎಂದು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.